ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ರಾಜ್ಯ ಸರ್ಕಾರಕ್ಕೆ 2 ವರ್ಷ. ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಶಾಸಕರ ವಿರುದ್ಧ ಹರತಾಳು ಹಾಲಪ್ಪ ಗುಡುಗು. ಸೊರಬದಲ್ಲಿ ಇಸ್ಪಿಟ್ ಕ್ಲಬ್ ತೆರೆದಿದ್ದು ಸಚಿವರು. ಸಾಗರದಲ್ಲಿ ರೈತರನ್ನು ಒಕ್ಕಲೆಬ್ಬಿಸಿದ್ದೇ ಶಾಸಕರ 2 ವರ್ಷದ ಸಾಧನೆ ಎಂದು ವ್ಯಂಗ್ಯ. ಅಮೃತ್ 2.0 ಯೋಜನೆ ಉದ್ಘಾಟನೆ ಮಾಡಿದ ಮೈತ್ರಿ ಪಾಟೀಲ್. ಸಸಿ ನೆಟ್ಟು ಸಂರಕ್ಷಿಸಿ ಎಂದ ಮೈತ್ರಿ. ಪ್ರತಿ ವಾರ್ಡ್ ವ್ಯಾಪ್ತಿಯಲ್ಲಿ ಗಿಡ ನೆಡುತ್ತೇವೆ ಎಂದ ಕಮಿಷನರ್ ನಾಗಪ್ಪ. ಮೇ 24ರಂದು ಶಂಕರಮಠಕ್ಕೆ ಸೋಂದ ಸ್ವರ್ಣವಲ್ಲಿ ಮಠಾಧೀಶರು. ಶ್ರೀಮಠದಿಂದ ಗುರುವಂದನಾ ಕಾರ್ಯಕ್ರಮ. ನಗರಸಭೆಯಲ್ಲಿ ಭಯೋತ್ಪಾದನಾ ವಿರೋಧಿ ಪ್ರತಿಜ್ಞಾವಿಧಿ ಬೋಧನೆ. ಈಗ ಸುದ್ದಿಯ ವಿವರ. ಸೊರಬದಲ್ಲಿ ಇಸ್ಪಿಟ್ ಕ್ಲಬ್ ತೆರೆದಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರ ಸಾಧನೆಯಾದರೆ, ತಾಲೂಕಿನಲ್ಲಿ ರೈತರನ್ನು ಜೈಲಿಗೆ ಕಳಿಸಿದ್ದು, ಒಕ್ಕಲೆಬ್ಬಿಸಿದ್ದು ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರ 2 ವರ್ಷದ ಸಾಧನೆಯಾಗಿದೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ತಿಳಿಸಿದ್ದಾರೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ದೇವೇಂದ್ರಪ್ಪ, ಗಣೇಶ್ ಪ್ರಸಾದ್, ಟಿಡಿ ಮೇಘರಾಜ್, ಮಲ್ಲಿಕಾರ್ಜುನ್ ಹಕ್ರೆ, ರಮೇಶ್ ಎಚ್ಎಸ್, ಗಿರೀಶ್ ಗುಳ್ಳಳ್ಳಿ, ಸತೀಶ್ ಕೆ, ಸುಜಯ್ ಶೆಣ್ಣೈ, ಜನಾರ್ದನ್ ಇನ್ನಿತರರು ಹಾಜರಿದ್ದರು. ಎಲ್ಲ ಮಂತ್ರಿ ಆದರು, ಮುಖ್ಯಮಂತ್ರಿನೂ ಆದರು, ಅಣ್ಣ ಮಂತ್ರಿ ಆದರು ಮತ್ತು ಶಾಸಕ ಆದರು. ನಾನು 4 ವರ್ಷ ಎಮ್ ಎಲ್ ಎ. ಇವನು ಪುಣ್ಯಾತ್ಮ ಒಂದು ಸರಿ ಎಮ್ ಎಲ್ ಎ ಆಗಿದ್ದಾರೆ. ಈಗ 2ನೇ ಸಾರಿ. ಸ್ವರ್ಗದಂಥ ಊರಿನ ತಾಲೂಕಿನಲ್ಲಿ ಕ್ಲಬ್ಗಳಿರಲಿಲ್ಲ. ಈ ಸಾರಿ ಈ ಪುಣ್ಯಾತ್ಮನ ಅವಧಿಯಲ್ಲಿ ಪೂರ್ಣ ಪ್ರಮಾಣದ ಒಂದು ಕ್ಲಬ್, ಇಸ್ಪಿಟ್ ಕ್ಲಬ್ ದಂಧೆ ನಡೀತಾ ಇದೆ. ಹರೀಶ್ ಮೊದಲು ಅದನ್ನು ನಿಲ್ಸಕ್ಕೆ ಪುಣ್ಯಾತ್ಮನಿಗೆ ಅಂತ ಪುಣ್ಯಾತ್ಮ ಹೊಟ್ಟೆಲಿ ಹುಟ್ಟಿ ಈ ಮಂತ್ರಿ ಮೊದಲು ಅದನ್ನು ಮಾಡಿಕೊಂಡು ಬಾಕಿದಲ್ಲಿ ನಿಂತಿರೋದು. ಬಾಕಿ ಅನೇಕ ವಿಷಯಗಳು ನನ್ನ ಹತ್ರ ಇದೆ. ಯಡಿಯೂರಪ್ಪನವ್ರು ಮಾತಾಡೋದು ಅದೆಲ್ಲ ನಾನು ನೋಡಿದ್ದೀನಿ. ಅದಕ್ಕೆಲ್ಲ ಉತ್ತರ ಕೇಳೋ ಶಕ್ತಿ ಇದೆ, ಹೇಳ್ತೀನಿ. ಮೊದಲು ಅದೊಂದು ನಿಲ್ಸಕ್ಕೆ ಹೇಳಿದೆ. ಅದು ಶಿಕ್ಷಣ ಸಚಿವರಾಗಿ ಪ್ರಾರಂಭ ಮಾಡಿದ. ಅಪ್ಪ ಮಾಡದಿರೋದನ್ನ ಅಣ್ಣ ಮಾಡದಿರೋದನ್ನ 27 ಬಂದರೆ 60 ವರ್ಷ ಆಗುತ್ತೆ ಅವ್ರದ್ದೇ ಆಡಳಿತ. ಮತ್ತೆ ನಾನು 4 ವರ್ಷ ಆಗಿದೆ. 60 ವರ್ಷದ ಆಡಳಿತದಲ್ಲಿ ಈ ಶಿಕ್ಷಣ ಸಚಿವನಾಗಿ ಇವ್ರು ಮಾಡಿದ ಮೊದಲನೇ ಕೆಲಸ ಏನಂತ ಹೇಳಿದ್ರೆ, ಸೊರಬದ ಹರೀಶಿ ಸರ್ಕಲಲ್ಲಿ ದೊಡ್ಡ ಕ್ಲಬ್ ನಡೀತಾ ಇದೆ. ನಾನು ಮೊನ್ನೆ ಹೋಗಿದ್ದೆ, ಅದು ಖಾಸಗಿ ಕಾರ್ಯಕ್ರಮ ಮದುವೆ ಹೋಗಿದ್ದೆ. ಇದೇನು ಇಷ್ಟೊಂದು ವೆಹಿಕಲ್ ಇಷ್ಟೊಂದು ಇದ್ದಾವೆ, ಇಲ್ಲ ಕ್ಲಬ್ ನಡೀತಿದ್ದೆ. ಇದು ಮೊದಲು ಅದನ್ನು ಉತ್ತರ ಹೇಳ್ಕೊಂಡು 13 ಜನ ರೈತರನ್ನ ದೇವರಾಜು ಈಶ್ವರಪ್ಪ ಅಂತ ಒಬ್ಬ, ಗಂಗಾ ಬಿನ್ ಭೈರಪ್ಪ ಅಂತ ಒಬ್ಬವ, ವೀರೇಂದ್ರ ಬಿನ್ ಕನ್ನಪ್ಪ, ಆನಂದ ಬಿನ್ ನಾರಾಯಣಪ್ಪ, ಉಮೇಶ ಬಿನ್ ಈಶ್ವರಪ್ಪ, ಹುಚ್ಚಪ್ಪ, ಲಕ್ಕೇಶ ಬಿನ್ ಕೃಷ್ಣ ಅಣ್ಣಪ್ಪ, ಇವರು 13 ದಿನ ಜೈಲಾಗಿದ್ದರು. ಇದು 2 ವರ್ಷದ ಸಾಧನೆ. ಇದಾದ ಮೇಲೆ ಹನಿಗೇರಿಯಲ್ಲಿ ಒಬ್ಬ ರವಿ ಹೆಗಡೆ ಅಂತ ಒಂದೇ ಮನೆ ಇದೆ. ಅವ್ರು ತನ್ನ ಸ್ವಂತ ಜಮೀನು 10 ಅಡಿ ಬಿಟ್ಟಿದ್ದಾರೆ ಜಾಗನ. ಇನ್ನು ಮುಂದೊಬ್ಬ ರೈತ ಬಿಡ್ಬೇಕು, ಬಂಗಾರಪ್ಪ ಅಂತ. ಅವನು ಬಿಡ್ಲಿಲ್ಲ ಅಂತೇಳಿ, ನೀನ್ ಯಾಕೆ ಬಿಟ್ಟಿದೀಯ ಬಟ್ಟ ಅಂತೇಳಿ ಹೆಗಡೆ ಅಂತೇಳಿ ಅವ್ನು ಹೆಗಡೆ ಹೊಡೆದು ಬ್ಲಡ್ ಇಂಜುರಿ ಸಹ ಆಗಷ್ಟು ಹೊಡೆದ್ರು. ಯಾವ ಸಂಘದವರು ಸ್ಟ್ರೈಕ್ ಮಾಡಲ್ಲ, ಹೋರಾಟನೂ ಮಾಡಲ್ಲ. ನಾನೇ ಹೋಗಿ ಮತ್ತೆಲ್ಲ ರಗಳೆ ಮಾಡಿದೆ. ಕೇಸ್ ರಿಜಿಸ್ಟರ್ ಆಗಿರ್ಲಿಲ್ಲ. ಕೇಸ್ ರಿಜಿಸ್ಟರ್ ಅದು. ಇದು ಇವ್ರ ಕಾಳಜಿ. ಇನ್ನು ಇರುವಕ್ಕಿಲಿ ಎಲ್ಲರೂ ಬಗರ್ಕು ಮಾಡ್ಕೊಂಡಿದ್ದಾರೆ. ಯೂನಿವರ್ಸಿಟಿಗೆ 777 ಎಕರೆ ಜಾಗ ಇತ್ತು. ಒಂದು 70 ಎಕರೆ ಬಗರ್ಕುಂ ಆಗಿತ್ತು. ರೈತರೆಲ್ಲ ಮಾಡ್ಕೊಂಡಿದ್ರು, ರೆವಿನ್ಯೂ ಭೂಮಿ. ಅದರಲ್ಲಿ 3 ಜನ ಬ್ರಾಹ್ಮಣರು ಮಾಡ್ಕೊಂಡಿದ್ರು. 1 ಎಕರೆ ಅದ್ರ ಸ್ಮಶಾನ ಅಂತ ಮಾಡ್ಕೊಂಡಿದ್ರು. ಅವ್ರು ಸಾಗುವಳಿ ಅಲ್ಲ, ನಮಗೆ ಸ್ಮಶಾನಕ್ಕೆ ಇರ್ಲಿ ಬ್ರಾಹ್ಮಣರು ಅಂತ. ಎಲ್ಲ ಅಲ್ಲಿ ಕುಂಬಾರ ಇದ್ದಾರೆ, ಅವ್ರು ಮಾಡ್ಕೊಂಡಿದ್ದಾರೆ. ಲಿಂಗಾಯತರು ಮಾಡ್ಕೊಂಡಿದ್ದಾರೆ, ಮಡಿವಾಡರು ಮಾಡ್ಕೊಂಡಿದ್ದಾರೆ, ಕುಣಿಬಿಯರು ಮಾಡ್ಕೊಂಡಿದ್ದಾರೆ. ಅವ್ರದ್ದು ಯಾರ್ದು ಇಲ್ಲ. ಇವ್ರನ್ನ ಬಿಡಿಸ್ಬೇಕು ಅಂತ ಹೊರಟ್ರು ಯೂನಿವರ್ಸಿಟಿ. ನಾವು ಹೋಗಿ ರಕ್ಷಣೆ ಕೊಟ್ಟು ಯಡಿಯೂರಪ್ಪನವ್ರನ್ನ ಒಂದಿನ ಕರ್ಕೊಂಡು ಹೋಗಿ ಭೇಟಿ ಕೊಟ್ಟ. ಹಿಂಗೆ ಅಂದ್ರು. ಆಯ್ತಪ್ಪ, ಹಂಚಿಗೆಲ್ಲ ಬಿಡ್ರಪ್ಪ ರೈತರಿಗೆ, ನೀವು ಮಾಡಿಕೊಡಿ, 700 ಎಕರೆ ಕೊಟ್ಟಿದ್ದೀವಲ್ಲ ಅಂತೇಳಿ ಹೇಳಿದ್ರು. ಅವ್ರನ್ನೂ ಹೋಗಿದ್ವಿ ಒಂದಿನ. ನಾನು ಸೋತ ಮೇಲೆ ಆ 3 ಎಕರೆ ಹಿಡಿದು ಬೇಲಿ ಹಾಕೊಂಡ್ಬಿಟ್ರು ಯೂನಿವರ್ಸಿಟಿಯವರು. ರಕ್ಷಣೆ ಕೊಡಲೇ ಇಲ್ಲ ರೈತರಿಗೆ. 3 ಜನ ಬಡ ಬ್ರಾಹ್ಮಣರು, ಅವರು ಸಾಧಾರಣ ಕುಟುಂಬದವರು. ಅದು ದೊಡ್ಡ ಹೆಗಡೆಯಾಗಿ ಬಿಡ್ತಿದ್ರು ಅವರು. ಇವ್ರದ್ದು ಕಾರ್ಯವೈಖರಿ 2 ವರ್ಷದ್ದು. ಯಾವ ಸಂಘದವರು ಅವರು ಯಾರು ಹೋರಾಟ ಮಾಡಲಿಲ್ಲ. ನಾವೇ ಹೋಗಿ ಬಿಡಿಸಿದ್ದೆ, ಹೋರಾಟ ಮಾಡಿ ಗಲಾಟೆ ಮಾಡಿ. ರಾಮಪ್ಪನೂ ಬಂದಿದ್ರು. ಆಮೇಲೆ ಇಲ್ಲೇ ಇಲ್ಲ. ಇದು ರೈತರ ಕತೆ. ಒಬ್ರು ರುಕ್ಮಿಣಿ ರಾಜು ಅಂತ SC ಶುಂಠಿ ಹಾಕಿದ್ರು ಬಗರಕೊಮ್ಮೆ. ಶುಂಠಿ ಮೇಲೆ ಹೋಗಿ ಬಿಲ್ಡರ್ ಓಡಿಸ್ಬಿಟ್ರು. ನಾನು ಸೋತಿದ್ದೆ, ಜ್ಞಾನೇಂದ್ರ ಗೆದ್ದಿದ್ರು.
ಹೋಗಿ ಗಲಾಟೆ ಮಾಡಿ ರಗಳೆ ಮಾಡಿದ್ದು ಬಿಡಲಿಲ್ಲ. ಶುಂಠಿ ಮೊಳಕೆ ಹೊಡೆದು ಶುಂಠಿನ ಬುಲ್ಡೇಜರ್ ಹೊಡಿಸ್ಬಿಟ್ರು ಇವರು. ಇದು ಇವರು ರೈತರ ಕಾಳಜಿ. ರುಕ್ಮಿಣಿ ರಾಜು ಅಂತ SC. ಇನ್ನೊಂದು ಕೋಟೆಕೊಪ್ಪ ಅಂತ, ಅದನ್ನು ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ, ಹೋರಾಟನೂ ಮಾಡಿದ್ವಿ. ಅವರು ಮಡಿವಾಳ ಜನಾಂಗದವರು, ಕಮ್ಮಿ ಸಂಖ್ಯೆಯಲ್ಲಿ ಇದ್ದಾರೆ, ಬಲ ಇದ್ದಾರೆ. ಇವರು ಇಲ್ಲಿಯ ಶಾಸಕರ ಕಡೆಯವರು ಹೋಗಿ ತಲತಲಾಂತರದಿಂದ ಸಾಗುವಳಿ ಮಾಡ್ಕೊಂಡೆ, ಯಾರೋ ದಾಖಲೆಗಳು ಯಾರೋ ಮಾಡ್ಕೊಂಡು ಹೋಗಿ ಅದು ನಮ್ದು ಅಂತ ಹೊರಟಿದ್ರು. ನಾವು ಹೋಗಿ ತಡೆದು ನಿಲ್ಸಿದ್ವಿ, ತಾವು ಎಲ್ಲ ಸಹಕಾರ ಕೊಟ್ವಿ. ಇದು ಇವರು ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ. ಇವತ್ತು ನಾವೆಲ್ಲರೂ ಹೋಗಿದ್ವಿ AC ಹತ್ರ, ನೆಲ್ಲಿಬೀಡು ಹತ್ರ. ಎಲ್ಲರದು ಬಗರುಕುಂಬಿದೆ ಮಲೆನಾಡಲ್ಲಿ, ಎಲ್ಲರದು ಇದೆ. ಗುಂಟೆ, 2 ಗುಂಟೆ, 10 ಗುಂಟೆ, ಅರ್ಧ ಎಕರೆ, 3 ಎಕರೆ, 4 ಎಕರೆ, 10 ಎಕರೆ ಮಾಡ್ಕೊಂಡವರು ಇದ್ದಾರೆ. ಮಾಡ್ಕೊಂಡಿದಾರಪ್ಪ. ಅದನ್ನ ಕೊಡಬೇಕು ಕೊಡಬಾರ್ದು ಅದು ನಡೀತಾನೆ ಇದೆ. ಕೋರ್ಟು, ಸುಪ್ರೀಂ ಕೋರ್ಟು, ಎಲ್ಲ ರಾಜಕಾರಣಿಗಳು, ಎಲ್ಲ ಹೋರಾಟಗಾರರು ಹೇಳ್ತಾನೆ ಇದ್ದಾರೆ. ಮೊನ್ನೆ ಹೋಗಿ 150 ಗಿಡ ನೆಟ್ಟಿಯಾನ ಒಬ್ಬ ಹುಡುಗ, ಜೈನ್ರವನು. ಅದನ್ನ ಹೋಗಿ ಕಿತ್ತಾಕ್ಯ, ನವೀನ್ ಜೈನ್ ಅಂತ, ನವೀನ್ ಜೈನ್, ನೀಲ್ ಕುಮಾರ್ ಅಂತ, ಅವನ್ ಹೋಗಿ ಕಿತ್ತಾಕ್ಸ್ಯಾರ. ಯಾಕೆಂದ್ರೆ ಅವನು BJPಗೆ ಏನ ಪರವಾಗಿ ಮಾತಾಡಿದ್ನಂತೆ ಯಾವಾಗಲೂ, ಕಿತ್ತಾಕ್. ಇದು ನಮ್ಮ ಶಾಸಕರ 2 ವರ್ಷದ ಸಾಧನೆ. ಇನ್ನೊಂದು ಆವಿನಹಳ್ಳಿಲಿ ಮೊನ್ನೆ ನಡೆದಿದೆ. ಅದು ಕಾನೂನು ಪರವಾಗಿದೆ, ಕಾನೂನು ಪ್ರಕಾರ ಸರಿ ಇದೆ. ಆದರೆ ಅನುಭವದಲ್ಲಿ ಒಬ್ಬ ಇದ್ದಾನೆ ಅಲ್ಲಿ, ವಿವೇಕ ಜೋಗಿ ಅಂತ, ಅತ್ಯಂತ ಕಮ್ಮಿ ಸಂಖ್ಯೆ, ಕೇಶವ ಜೋಗಿ ಅಂತ ಮಾಡ್ಕೊಂಡಿದ್ದಾನೆ. ಅವನು 40 ವರ್ಷದಿಂದ ಇದ್ದಾನೆ, ಎಲ್ಲರೂ ಹೇಳ್ತಾರೆ. ಈ ಹಮೀದ್ ಅಂತ ಒಬ್ಬವ, ಅವನು ಸ್ಯಾಂಕ್ಷನ್ ಮಾಡಿಸ್ಕೊಂಡು 2 ಎಕರೆನ ಅವ್ರ ಜಮೀನ ಅವ್ರು ಮೊನ್ನೆ ಬಿಡಿಸ್ಯಾರ. ಹಮೀದ್ ಯಾರಂತ ಹೇಳಿದ್ರೆ, ಅಶೋಕ ರೋಡಲ್ಲಿ ಒಂದು ಚಪ್ಪಲಿ ಅಂಗಡಿ ಬೆಂಕಿ ಹಾಕೊಂಡಿದ್ದ ಅವನು. ಆಮೇಲೆ ಇನ್ಸೂರೆನ್ಸ್ ಹೆಂಗ್ ಮಾಡ್ಕೊಂಡ, ಇನ್ಸೂರೆನ್ಸ್ನವ್ರಿಗೆ ಗೊತ್ತಾಯ್ತು ಅವನೇ ಬೆಂಕಿ ಹಾಕೊಂಡಿದ್ದ ಅಂತ. ಕೊಡ್ಲಿಲ್ಲ, ಕೋರ್ಟಿಗೆ ಹೋದ, ಕೋರ್ಟಲ್ಲೂ ಆಗ್ಲಿಲ್ಲ. ಕೊನೆಗೆ ಊರು ಬಿಟ್ಟ, ಏಕಾಏಕಿ ನಾಪತ್ತಾಗಿದ್ದ. ಹೌದು, ಯಾವುದೋ ಲಿಂಕಲ್ಲಿ ಎಲ್ಲ ಹೋದ, ಕೊನೆಗೆ ದುಬೈನಲ್ಲಿದ್ದ ಅಂತ ಕೇಳ್ಪಟ್ಟಿದ್ದೇವೆ, ಗೊತ್ತಿಲ್ಲ ನಂಗೆ. ಹಮೀದ್ ಅವನ ಹೆಂಡತಿ ಹೆಸರಿಗೆ ಸ್ಯಾಂಕ್ಷನ್ ಆಗಿದೆ. ಯಾವಾಗ? 20 ವರ್ಷದ ಹಿಂದೆ ಆಗಿದೆ ಅಂತ, ಗೊತ್ತಿಲ್ಲ ಯಾರಿಗೂ. ಆ ಬೆಂಕಿ ಹಾಕೋ ಟೈಮಿಗೆ ಊರು ಬಿಟ್ಟು ಹೋದ್ಮೇಲೆ ಎಲ್ಲೆಲ್ಲ ಸ್ವಲ್ಪ ದುಡ್ಡು ಮಾಡ್ಕೊಂಡು ಇಲ್ಲಿ ಯಾರಿಗೋ ದುಡ್ಡು ಕೊಟ್ಟು ಸ್ಯಾಂಕ್ಷನ್ ಮಾಡ್ಕೊಂಡ್ಯಾನ. ಪೊಸಿಷನ್ ಆಗಿದ್ದಾನ, ಮೊನ್ನೆವರೆಗಿಲ್ಲ. ಮೊನ್ನೆ ಪೊಸಿಷನ್ ಹೋಗಿ ತಗೊಂಡಿದ್ದಾನೆ. ಯಾರನ್ನು ಕರ್ಕೊಂಡು ಹೋಗಿದ್ದಾನೆ? ಈ ಹಳ್ಳಿ ಸುತ್ತಮುತ್ತ ಹತ್ತಿರದ ಹಳ್ಳಿಗಳಿದಾವಲ್ಲ, ಅವರು ಕೂಲಿಕಾರರು ಅಂತ ಹೋಗಿದ್ದಾರೆ. ಕಾರಲ್ಲಿ ಹೋಗ್ಯಾರ, ಸ್ವಂತ ಕಾರಲ್ಲಿ, ಬುಲೆಟಾಗಿ ಹೋಗ್ಯಾರೆ, HD ಬೈಕಲ್ಲಿ ಹೋಗ್ಯಾರೆ, ಸ್ಕೂಟಿಲಿ ಹೋಗ್ಯಾರೆ, ಕಾರಲ್ಲಿ ಹೋಗಿ ಅವನಿಗೆ ಬೇಲಿ ಹಾಕಿ ಇವನು ಬಿಡಿಸಿ ಬಂದಿದ್ದಾರೆ. ಇವನೇನು ಜೋಗಿ, ಅತ್ಯಂತ ಕಮ್ಮಿ ಸಂಖ್ಯೆ ಇರ್ತಕ್ಕಂಥ ಒಂದು ಜನಾಂಗ. ಪ್ರಜಾಪ್ರಭುತ್ವದಲ್ಲಿ ನಾವು ರಕ್ಷಣೆ ಕೊಡಬೇಕಾದ್ದು ಈ ಬ್ರಾಹ್ಮಣರಿಗೆ, ಈ ಜೋಗಿಗೆ, ಈ ನವೀನ್ಗೆ, ಈ ಮಡಿವಾಡ್ರಿಗೆ ಕಮ್ಮಿ ಸಂಖ್ಯೆಯಲ್ಲಿದ್ದಾರೆ. ಅವ್ರಿಗೆ ರಕ್ಷಣೆ ಕೊಡಬೇಕು ಶಾಸಕರೇ. ಈ ಗೌಡ್ರು ಹೆಂಗೋ ರಕ್ಷಣೆ ಪಡ್ಕೋತಾರೆ, ಈ ದೇವ್ರು ಹೆಂಗೋ ರಕ್ಷಣೆ ಪಡ್ಕೋತಾರೆ. ತೋಳು ಬಲ ಇಲ್ದಿರ್ತಕ್ಕಂಥ, ಹೆದರ್ತಕ್ಕಂಥ ಬ್ರಾಹ್ಮಣರಿಗೂ ರಕ್ಷಣೆ ಕೊಡ್ಬೇಕು ನಾವು, ಕಮ್ಮಿ ಸಂಖ್ಯೆಯಲ್ಲಿರ್ತಕ್ಕಂಥ ಮಗುವರಿಗೆ. ಅದು ಬಿಟ್ಬಿಟ್ಟು ಅವ್ರ ಜಮೀನು ಬಿಡಿಸೋದು. ಈಗ ಮೊನ್ನೆ ಅವನ ನವೀನ್ ನಮ್ಮ ಹತ್ರ ಎಲ್ಲ ಓಡಾಡಿದ ಮೇಲೆ ಇವತ್ತಿನ ಪಂಚಾಯಿತಿ ಅಂತ ರಾಜಿ ಇಲ್ದಿದ್ರೆ ಈ ತರ. ಇನ್ನು ಮಂಕೋಡ್ ಜಮೀನಿಂದು ಇವತ್ತು AC ಹತ್ರ ಪ್ರಸ್ತಾಪ ಆಯ್ತು ನಾವು ನಿಯೋಗದಲ್ಲಿ. ಅದನ್ನು ವಿವರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿ ಮಾತಾಡಿದ್ರು. ಅದ್ರ ಬಗ್ಗೆ 26, 27 ಸರ್ಕಾರದ ಮಟ್ಟದಲ್ಲೂ ಕೂಡ ನಾವು ಅದು ಸರ್ಕಾರದ ಮಟ್ಟದಲ್ಲಿ ಆಗ್ಲಿಲ್ಲ. ಈ ಶುಭ ಕಾರ್ಯಗಳು ಅದು ಇದು ಆದ್ರಿಂದ ಒಂದು ಹಂತದಲ್ಲಿ ತಾವೆಲ್ಲ ಬೆಳಕು ಚೆಲ್ಲಿದ್ರಿ. ಅದಾದ್ಮೇಲೆ ಮುಂದುವರೆದು ನಾವು ಒಂದಿಷ್ಟು ಪೇಪರ್ ಸಬ್ಮಿಟ್ ಮಾಡಿದ್ ಬಿಟ್ರೆ ಫಾಲೋ ಅಪ್ ಆಗಿರ್ಲಿಲ್ಲ. ಫಾಲೋ ಅಪ್ ಮಾಡ್ತೇವೆ. ಇನ್ನು ಅನೇಕ ವಿಷಯಗಳು ಇದಾವೆ ಹೇಳೋದು, ನೋಡೋಣ. 2 ವರ್ಷದ ಸಾಧನೆ ರೈತರ ವಿಷಯದಲ್ಲಿ ಹೀಗೆ. ಈಗ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದೆ. ಬೀಜದ ಯಾವುದೇ ಬೀಜದ ಭತ್ತ ಇರ್ಲಿ, ಬೀಜದ ಜೋಳ ಇರ್ಲಿ, ಇದ್ರ ಬೆಲೆ ಜಾಸ್ತಿ ಆಗಿದೆ. ಹೇಳಿದ್ನಲ್ಲ, ಜನನ ಮರಣ ಪತ್ರಕ್ಕೂ ರೇಟ್ ಜಾಸ್ತಿ ಆಗಿದೆ. ಇಲ್ಲಿದೆ ನಮ್ಮ ಚಾರ್ಜ್ ಶೀಟ್ ಅಲ್ಲಿ ಡೀಟೇಲ್ಸ್ ಇದೆ, ಎಷ್ಟೆಷ್ಟು ಆಗಿದೆ ಅಂತ. ನಾನು ಅದು ವಿವರಗಳಿಗೆ ಹೋಗೋದಿಲ್ಲ. ಯಾವುದನ್ನೂ ಬಿಟ್ಟಿಲ್ಲ, ಹುಡುಕಿ 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 ಟ್ಯಾಕ್ಸ್. ಸಾಧನದಲ್ಲಿ ಅನೇಕ ವಿಷಯಗಳು ಇದು ಮಾತಾಡೋದಿದೆ, ಅಭಿವೃದ್ಧಿ ವಿಷಯಗಳು ಇದೆ. ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ದಾರೆ, ಅದಕ್ಕೆ ಒಂದಿಷ್ಟು ಮಾಹಿತಿ ತಗೊಂಡು ಉತ್ತರ ಹೇಳ್ತಾರೆ. ಜೋಗಕ್ಕೆ ಅಭಿವೃದ್ಧಿಗೆ ಹೇಗೆ ಆಯಿತು, ಎಷ್ಟು ಯಾವಾಗ ಸ್ಯಾಂಕ್ಷನ್ ಆಯಿತು, ಯಾವಾಗ ರಿಲೀಸ್ ಆಯಿತು, ಎಷ್ಟು ಕೆಲಸ ಆಯಿತು, ಯಾರು MLA ಇತ್ತು, ಯಾರು MP ಇತ್ತು ಅಂತ ಹೇಳ್ತಾರೆ. ಸುಮ್ಮನೆ ಬಸ್ ಸ್ಟ್ಯಾಂಡ್ ಕಳಿಸಿದ್ರಲ್ಲ, ಬಸ್ ಸ್ಟ್ಯಾಂಡ್ ಕಳಿಸಿ, ವಿಮಾನ ನಿಲ್ದಾಣ ಕಳಿಸಿ, ರೈಲ್ವೆ ಸ್ಟೇಷನ್ ಕಳಿಸ್ತೀವಿ. ಇದಕ್ಕೇನು ಗೊತ್ತಾಗಲ್ಲ. ಸಿಗಂದೂರು ಸೇತುವೆ ಕಳಿಸಿದ್ದಾರೆ,
ಇವರೇ ಅಲ್ಲ ಮಾವನೇ ಮಾವ ಅಂತ ಈಗಂತ ಕಂಸ ಅಂದಿದ್ರು. ಮಾವಲ್ಲ ಕಂಸ ಮಾಡಕತ್ತೀನಿ ಅನ್ನೋದು ಸೇತುವೆ ಮಾಡಕತ್ತೀನಿ ಅಂತ ಮಾಡಿದ್ರು. ಹಸುಮತಿ ಸೇತುವೆ ಅವರೆಲ್ಲ ಅಲ್ಲೇ ಇತ್ತು. ಇವತ್ತಿನವರೆಗೆ ಬಿಡುಗಡೆ ಮಾಡ್ಸೋಕ್ಕಾಗ್ತದೆ. ನಾನು 4 ವರ್ಷ ಇದ್ದೇವೆ, 5 ವರ್ಷ ನಾನು ಮಾಡ್ಸೋಕ್ಕಾಗಿರಲಿಲ್ಲ. ಆದರೆ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. ನಿಮಗೆ ಗೊತ್ತಿರಲಿ, ನಾನು ಹೇಳ್ಕೊಟ್ಟಿರೋ ಉದ್ದೇಶ ಬೇರೆ ಇದೆ. ಆಗುವ ವಿಷಯ ಆಗಲಿಲ್ಲ, ಸ್ಟ್ಯಾಂಡ್ ಆಗಲಿಲ್ಲ. ತಿಮ್ಮಪ್ಪನವ್ರು ನನಗೆಲ್ಲ ಹಾಕಿ ಸ್ವಲ್ಪ ದುಡ್ಡು ಮಾಡಿ ಎಸ್ಟಿಮೇಟ್ ಮಾಡೋದು ಈಗಿನ ನಾವು ರಮೇಶ ಒಂದು ಅಡ್ವೈಸರ್ ಹೋಗ್ಲೇ ಅವ ಸರಿಯಾಗಿ ಮಾಡಿದ್ರು. ಬರೀ 22 ಅಡಿ ನೀರಿರುತ್ತೆ, ಅದನ್ನ ಸೇತುವೆ ಕಟ್ಟೋದು ಎಸ್ಟಿಮೇಟ್ ಮಾಡಿದ್ರು. ಅದು ಯಾವ ತಮಿಳುನಾಡು ಟೆಂಡರ್ ಹಾಕ್ತಾ ಅಲ್ಲಿ 66 ಅಡಿ ನೀರಿರುತ್ತೆ ಸೆಂಟ್ರಲ್. 66 ಅಡಿ ನೀರು ಮತ್ತು ಅದ್ರ ಕೆಳಗೆ ಪಿಲ್ಲರ್ ಎಕ್ಸಿಬೋದು. ಅದಕ್ಕೆ ಎಸ್ಟಿಮೇಟ್ ಮಾಡ್ಕೊಂಡ್ರೆ ಸಿಗಾಕೊಂಡು ನಾನು ಮೀಟಿಂಗ್ ಕರೆದು ಮಾಡಿಸಿ ಇಲ್ಲ ಎಕ್ಸ್ಟ್ರಾ 11 ಕೋಟಿ ಬೇಕು ಅಂತ ಇಲ್ಲ, 11 ಕೋಟಿ ಸ್ಯಾಂಕ್ಷನ್ ಮಾಡಿಸಿ ಕೆಲಸ ಶುರು ಮಾಡಿದ್ರೆ ನಾನು ಈ 2 ವರ್ಷದಿಂದ ಏನು ಮಾಡಿದ್ದಾರೆ ಅವರು? ಅದು ತಂದೆ ಇದು ತಂದೆ ಅಂತ ಅದಕ್ಕೆ ಉತ್ತರ ಹೇಳ್ತಾರೆ. ಆದ್ಮೇಲೆ ಯಡಿಯೂರಪ್ಪನವರು ಸೇತುವೆ ಸ್ಯಾಂಕ್ಷನ್ ಮಾಡಿದ್ರು, ದುಡ್ಡು ಕೊಡಿಸಿದ್ರು, ಎಲ್ಲ ಮಾಡಿದ್ರು. ಆದ್ಮೇಲೆ ಎಫ್ ಆದರು ಮಾಡಬೇಕಾದ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಕಡೆ ಮುಂದೆ ಇದೆ, ಸುಮ್ಮನೆ ಮಾತಾಡ್ತಾರೆ. ಸಾಗರ ರೈಲ್ವೆ ಸ್ಟೇಷನ್ ಆಗ್ತಾ ಇದೆ, ಏರ್ಪೋರ್ಟ್ ಕಟ್ಟಿದ್ದಾರೆ, ಶಿವಮೊಗ್ಗ ರೈಲ್ವೆ ನಿಲ್ದಾಣ ಆಗ್ತಾ ಇದೆ, ಭದ್ರಾವತಿ ಆಗ್ತಾ ಇದೆ. ಇದೆಷ್ಟು ಕೆಲಸ ಆಗ್ತದೆ? ಬಸ್ ಸ್ಟ್ಯಾಂಡ್ ಒಂದೇ ಕಾಣ್ತದೆ. ಬಸ್ ಸ್ಟ್ಯಾಂಡ್ ಕಾಂಪಿಟೇಷನ್ ನಡೆಸಿದ್ರೆ ಈ ಪುಣ್ಯ ಆಗ್ತದೆ. ಅಮೃತ್ 2.0 ಪರಿಸರ ಸಂರಕ್ಷಣೆಯ ಮಹತ್ವದ ಹೆಜ್ಜೆಯಾಗಿದೆ. ಮಹಿಳೆಯರು ಯೋಜನೆಯಡಿ ಹಸಿರು ಹೊದಿಸುವ ಕೆಲಸಕ್ಕೆ ಮುಂದೆ ಬರಬೇಕು ಎಂದು ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ತಿಳಿಸಿದರು. ಸಾಗರದ ಪುರಭವನದಲ್ಲಿ ನಗರಸಭೆ ವತಿಯಿಂದ ಅಮೃತ್ 2.0 ಯೋಜನೆಯಡಿ ವೃಕ್ಷಗಳ ಸಂರಕ್ಷಣೆಗಾಗಿ ಮಹಿಳೆಯರು ಕಾರ್ಯಕ್ರಮ ಕುರಿತು ಪೂರ್ವಭಾವಿ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಪೌರಾಯುಕ್ತ ಎಚ್.ಕೆ. ನಾಗಪ್ಪ ಮಾತನಾಡಿದರು. ನಗರಸಭಾ ಉಪಾಧ್ಯಕ್ಷೆ ಸವಿತಾ ವಾಸು, ಕೌಶಲ್ಯ ಅಭಿವೃದ್ಧಿ ನಿಗಮದ ಡಾಕ್ಟರ್ ದೇವೇಂದ್ರ ನಾಯ್ಕ್, ರಾಜಕುಮಾರ್, ಬಾಲಚಂದ್ರ, ಮಹಿಳಾ ಒಕ್ಕೂಟದ ಮಾಲಾ, ನಾಗವೇಣಿ, ಕಸ್ತೂರಿ, ಲಲಿತಾ ಇನ್ನಿತರರು ಹಾಜರಿದ್ದರು. ಆ ರೀತಿಯಾಗಿ ಮಾತಿಗೆ ಒಂದ್ರೆ ಜವಾಬ್ದಾರಿಯನ್ನ ಕೊಟ್ಟರೆ ಮಹಿಳೆಯರು ಏನನ್ನು ಮಾಡಲು ಅನ್ನೋದನ್ನ ಇದರಲ್ಲಿ ತೋರಿಸಲಿಕ್ಕೋಸ್ಕರ ನರೇಂದ್ರ ಮೋದಿಜಿಯವರ ಕನಸು, ಅವರ ತಾಯಿಯನ್ನು ಎಷ್ಟು ಪ್ರೀತಿಸಿದ್ರು ಅಂತ ಹೇಳ್ಬಿಟ್ಟು ನೀವು ನೋಡಿದ್ದೀರ. ಹಾಗಾಗಿ ಅಮೃತ್ ಮಿತ್ರ ಅಂತ ಈ ಕಾರ್ಯಕ್ರಮವನ್ನ ಮಾಡಿ ಇದರ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ರಾಜ್ಯ ಸರ್ಕಾರಗಳು ಸೇರಿಬಿಟ್ಟು ಈ ಕಾರ್ಯಕ್ರಮವನ್ನ ಮಹಿಳೆಯರಿಂದ ಯಶಸ್ವಿ ಮಾಡಬೇಕು ಅಂತ ಹೇಳಿ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು. ಈಗಷ್ಟೇ ಎಲ್ಲಾ ಗಣ್ಯರು ಮಾತಾಡುವಾಗ ಹೇಳಿದ್ರು, ಗಿಡವನ್ನ ನೆಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರು. ಅಂದ್ರೆ ನಮಗೆ ಈಗ ಒಂದು ಬೇಸಿಗೆ ಕಾಲ ಬಂತು ಅಂದ್ರೆ ಉಷ್ಣತೆಯೇ ಹೆಚ್ಚಳ ಆಗ್ತಾ ಇದೆ. ಅದನ್ನ ತಡೆಗಟ್ಟಬೇಕು ಅಂದ್ರೆ ಗಿಡಗಳ ಬಿಡಬೇಕು. ಹಾಗಾಗಿ ಈಗ ಏನಿರ್ಬೋದು, ಪಾಠಗಳಿರ್ಬೋದು, ಆಮೇಲೆ ಮಸಾಲೆಗಳಿರ್ಬೋದು, ಮನೆಯ ಸುತ್ತಮುತ್ತ ಇರ್ಬೋದು, ಹೀಗೆ ಒಂದೊಂದು ಗಿಡಗಳನ್ನ ಹೇಳಿ ಆ ಗಿಡಗಳನ್ನು ಬೀಜಗಳನ್ನು ಅದರ ಸಂರಕ್ಷಣೆಯನ್ನು ಕೂಡ ಈ ಅಭಿವೃದ್ಧಿ ಯೋಜನೆಯಲ್ಲಿ ಆ ಹಣವನ್ನು ಬಳಸ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಸಾಗರ ನಾಗರಿಕರೆಲ್ಲರಿಗೂ ಕೂಡ ನಾನು ವಿನಂತಿಯನ್ನ ಮಾಡ್ತೇನೆ. ನಮಗೂ ಒಂದು ಕನಸಿದೆ ನಾಗಪ್ಪ ಸರ್, ನಮ್ಮ ನಗರಸಭೆಯ ಎದುರುಗಡೆ ಇರ್ತಕ್ಕಂತಹ ಪಾರ್ಕು ಕೂಡ ಈ ಒಂದು ಯೋಜನೆಯ ಅಡಿಯಲ್ಲಿ ಅಲ್ಲೂ ಕೂಡ ಗಿಡವನ್ನು ಇಟ್ಟು ನಗರಸಭೆಯ ಕೂಡ ಪಾರ್ಕು ಕೂಡ ಗಿಡವನ್ನು ಇಟ್ಟು ತುಂಬಾ ಚೆನ್ನಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ರಾಜೇಂದ್ರ ಸರ್ ಮತ್ತು ನಾಗಪ್ಪ ಸರ್ ಹತ್ರ ನಾನು ಕೇಳ್ಕೊಳ್ತಾ ಇರೋದು ಈ ಕಾರ್ಯಕ್ರಮದ ಜೊತೆ ಇದು ಕೂಡ ಆಗಬೇಕು. ಆಮೇಲೆ ರಾಜಕುಮಾರ್ ಸರ್ ಅವರೇ ಈ ಕಾರ್ಯಕ್ರಮದ ಆಗಬೇಕು. ಆಮೇಲೆ ನೀವೆಲ್ಲರೂ ನೋಡಿದ್ರಿ, ವೃಕ್ಷ ಮಾತೆ ನಮ್ಮೆಲ್ಲರ ನೆಚ್ಚಿನ ವೃಕ್ಷ ಮಾತೆಯಾಗಿ ಗಿಡವನ್ನು ಮಕ್ಕಳನ್ನು ಪ್ರೀತಿಯಾಗಿ ಮಕ್ಕಳನ್ನ ಸಾಕಿ ಹಾಗೆ ವೃಕ್ಷ ಮಾತೆ ಆಗಿ ಸಾಕಿ ಕಾಲಕ್ಕೆ ನಮ್ಮ ವೃಕ್ಷ ಮಾತೆ ಕರೆದಿದ್ರು. ಅವರ ಒಂದು ಹೆಸರಿನಲ್ಲಿ ನಾವೆಲ್ಲರೂ ಕೂಡ ಅವರು ಎಷ್ಟು ಗಿಡಗಳನ್ನು ಸಾಕಿದ್ರು ಅನ್ನೋದು ಎಲ್ಲ ಗೊತ್ತು. ಆದ್ರೆ ನಾವು ಒಂದೊಂದು ಗಿಡಗಳನ್ನು ಸಾಕೋಣ ಅಂತ ಹೇಳ್ಬಿಟ್ಟು ಮಕ್ಕಳ ರೀತಿಯಲ್ಲಿ ಗಿಡವನ್ನ ಸಾಕಬೇಕು ಅಂತ ನಾನು ಹೇಳ್ತೀನಿ. ಅದೇ ರೀತಿ ಎಲ್ಲ ಮಹಿಳೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಹಿಂದಿ ಗೊತ್ತಿರೋರಿಗೆ ಹೇಳ್ಬಿಟ್ಟು ಗಿಡವನ್ನ ನೆಡುವಂತ ಕಾರ್ಯಕ್ರಮವನ್ನ ಮಾಡಬೇಕು. ನಮ್ಮ ಸಮಾಜದಲ್ಲಿ ಇವರ ಕಾರ್ಯಕ್ರಮದ ಉದ್ದೇಶವೇ ಇಷ್ಟು. ಎಲ್ಲಾ ಸಮಾಜದ ಮಹಿಳೆಯರು, ಎಲ್ಲ ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಮುಖ್ಯವಾಗಿ
ಅಂತ ಹೇಳಿ ಒಂದು ಕಾರ್ಯಕ್ರಮ. ಸಾವು ತಾಯಿಯಂದ್ರೆ ಆಗಿದೆ, ಆದರೆ ಎಲ್ಲರಿಗೂ ಒಂದು ತಾಯಿ ಇರ್ತದೆ. ಪ್ರತಿಯೊಬ್ಬರು ನಾವು ಅವರು ತಾಯಿ ಅಂದರೆ ಇನ್ನೊಬ್ಬರು ತಾಯಿ ಅಂತ ಹೇಳಿದ್ದಾರೆ. ಅಂದರೆ ಆ ತಾಯಿ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಬೇಕು. ಅಂದರೆ ಈ ದೇಶದ ಜನಸಂಖ್ಯೆ 140 ಕೋಟಿ ಆದರೆ ಹತ್ತತ್ರ 70 ಕೋಟಿ ಮೇಲೆ ಇದ್ದಾರೆ. 70 ಕೋಟಿ ಸಸಿಗಳನ್ನು ಅವರ ತಾಯಿ ಹೆಸರಲ್ಲಿ ನೆಟ್ಟರೆ ನಿಜವಾಗ್ಲೂ ಒಂದು ಪರಿವರ್ತನೆ ಆಗುತ್ತೆ ಅನ್ನೋದು ಒಂದು ನಮ್ಮ ಪ್ರಧಾನಮಂತ್ರಿಗಳ ಒಂದು ಚಿಂತನೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಮೊದಲನೇ ದಿವಸ ಒಂದು ತಮಿಳು ಒಂದು ಮಾಹಿತಿಯನ್ನು ಕೊಡಬೇಕು, ಮುಂದೆ ತಾವು ಯಾವ ಥರ ಭಾಗವಹಿಸಬೇಕು ಅನ್ನೋದನ್ನು ಹೇಳೋದಕ್ಕೋಸ್ಕರನೇ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ವಿ. ಸಹೋದರಿಯರೇ, ನಾವು ಜೂನ್ 5ರಿಂದ ಆಗಸ್ಟ್ 31ವರೆಗೂ ಅಲ್ವಾ ವಿವಿಧ ಹಂತದಲ್ಲಿ ನಮ್ಮ ಸಾಗರ ನಗರದಲ್ಲಿ ಎಲ್ಲೆಲ್ಲಿ ನಮ್ಮ ಖಾಲಿ ಜಾಗಗಳಿದ್ದಾವೆ, ಉದ್ಯಾನವನಗಳಿದ್ದಾವೆ, ಅವುಗಳಲ್ಲಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುವಂಥ ಜವಾಬ್ದಾರಿ ನಿಮ್ಮ ಏರಿಯಾದಲ್ಲಿರ್ತಕ್ಕಂಥ ಏನು ಪಾರ್ಕ್ಗಳು ಇದನ್ನು ನಾವು ಅಲ್ಲಿ ಈ ಥರ ಕೇಂದ್ರೀಕೃತವಾದ ಕಾರ್ಯಕ್ರಮವನ್ನು ಮಾಡೋದು. ಕೇಂದ್ರೀಕೃತ ಅಂದರೆ ನಾವೇ ಅಲ್ಲಿಗೆ ಬರ್ತೀವಿ, ನಮ್ಮನ್ನು ಕರೆಸ್ಕೊಳ್ತೀವಿ, ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗ್ತೀವಿ. ತಮ್ಮ ಒಂದು ಬಹುದೊಡ್ಡ ಆ್ಯಕ್ಚುಲಿ ಏನು ನಮ್ಮ ಸರ್ಕಾರದ ನಿಯಮ ಪ್ರಕಾರ ನಗರದಲ್ಲಿರ್ತಕ್ಕಂಥ ಎಲ್ಲ ಉದ್ಯಾನವನಗಳನ್ನು ಆ ಭಾಗದ ಸ್ತ್ರೀಶಕ್ತಿ ಸಂಘಗಳಿಗೆ ನಿರ್ವಹಣೆಗೆ ಕೊಡಬೇಕು, ಅದರ ಖರ್ಚನ್ನು ನಾವು ಕೊಡಬೇಕು ಅಂತೇಳಿ ಸರ್ಕಾರದ ಆದೇಶನೇ ಆಗಿದೆ. ಆದರೂ ಸಹ ನಮಗೆ ಒಂದೇ ಸಾರಿ ನಿಮ್ಮನ್ನು ಒಂದು ಪಾರ್ಕ್ ಕೊಟ್ಬಿಟ್ಟು ಅದನ್ನು ನಿರ್ವಹಣೆ ಮಾಡಿ ಅಂದರೆ ಎಲ್ಲ ಬೇರೆ ಬೇರೆ ನಿಮ್ಮ ಮಹಿಳಾ ಸಂಘದಲ್ಲಿ ಬೇರೆ ಬೇರೆ ಥರ ಕೆಲಸ ಮಾಡೋರು ಇರ್ತಾರೆ, ಎಲ್ಲರೂ ಒಂದೇ ಥರ ಕೆಲಸ ಮಾಡೋರು ಇರ್ತಾರೆ. ಹಾಗಾಗಿ ಅದು ಈ ಒಂದು ಸಣ್ಣ ಸಣ್ಣ ಗುಂಪುಗಳ ರೀತಿಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಆ ನಂತರ ನಾವು ಸರ್ಕಾರದಿಂದ ನಗರಸಭೆಯಿಂದ ಏನು ಬೇಕು ಪೂರ್ತಿ ನಾವು ಇದನ್ನು ಕೊಡ್ತೀವಿ, ಸಹಕಾರ ಕೊಡ್ತೀವಿ, ಹಣಕಾಸಿನ ಸಹಕಾರ ಮತ್ತು ಕುಡಿಯ ನೀರು ಕೊಡ್ತೀವಿ. ಆದರೆ ತಾವುಗಳು ನಾವಲ್ಲಿ ಬೋರ್ಡ್ಗಳು ಹಾಕ್ತೀವಿ, ಇಂಥ ನಿರಂತರ ಗುಂಪು ಈ ಉದ್ಯಾನವನವನ್ನು ನಿರ್ವಹಣೆ ಮಾಡ್ತಿದೆ ಅಂತೇಳಿ ಹಾಕ್ತೀವಿ. ಅಂಥ ಒಂದು ಜವಾಬ್ದಾರಿಯನ್ನು ನಿಮ್ಮ ಕೈಯಲ್ಲಿ ಕೊಡ್ತೀವಿ. ಅಂದರೆ ತಾವುಗಳು ದಿನನಿತ್ಯ ಆ ಕೆಲಸ ಮಾಡೋದಲ್ಲ, ವಾರದಲ್ಲಿ ಒಂದು 2 ದಿವಸ ಒಂದು ಬೆಳಗ್ಗೆ ಮುಂಚೆ ಒಂದು 2 hours ನಮ್ಮವರು ಬರ್ತಾರೆ. ಆ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದೆ. ಈ ಕೆರೆಗಳು ಇನ್ನೊಂದು ಆ ಥರದ ಒಂದು ನಿರ್ವಹಣೆಯನ್ನು ತಾವು ಮಾಡಬೇಕಾಗುತ್ತೆ. ಇದು ಮುಂದೆ ಹೇಗಾಗುತ್ತೆ ಅಂದರೆ ಫಸ್ಟು ನಿಮ್ಮನ್ನು ಒಂದು ದೇಶ ಸೇವೆಗಾಗಿ ನಾವು ಬಳಸ್ಕೊಳ್ತೀವಿ. ನಂತರ ಅದರ ಸೋಂದಾ ಸ್ವರ್ಣವಲ್ಲಿ ಮಠಾಧೀಶರಾದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ಮತ್ತು ಅವರ ಶಿಷ್ಯರಾದ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಶ್ರೀಗಳು ಮೇ 24ರಂದು ಶೃಂಗೇರಿ ಶಂಕರ ಮಠಕ್ಕೆ ಆಗಮಿಸಲಿದ್ದು, ಶ್ರೀಮಠದ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶೃಂಗೇರಿ ಶಂಕರ ಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಮಾಸನಂಜುಂಡಸ್ವಾಮಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನಾರಾಯಣಮೂರ್ತಿ ಕಾನ್ಗೋಡ್, ಬದರಿನಾಥ್, ವಿನಾಯಕ್ ಜೋಯ್ಸ್, ಸವಿತಾ ಶ್ರೀಕಾಂತ್, ಗೋಪಿ ದೀಕ್ಷಿತ್, ಗಿರಿಜಾ ರಾಮಚಂದ್ರ, ಮೀರಾ ಉಡುಪ, ರೇಷ್ಮಾ ರಘುಪತಿ ಇನ್ನಿತರರು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಇದೇ ಬರುವ 24ನೇ ತಾರೀಕರಂದು ಶನಿವಾರ ದಿವಸ ಬೆಳಗ್ಗೆ 11 ಗಂಟೆಗೆ ಸ್ವರ್ಣವಲ್ಲಿಯ ಪರಮಪೂಜ್ಯ ಸೋಂದಾ ಮಠದ ಗುರುಗಳಾದಂಥ ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಹಾಗೂ ಅವರ ತತ್ಕರ ಕಮಲ ಸಂಜಾತರಾದ ಶ್ರೀ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಸಾಗರಕ್ಕೆ ಆಗಮಿಸ್ತಾ ಇದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ವರದಳ್ಳಿಗೆ ಅವರು ಆಗಮಿಸಿ ತದನಂತರ ಸಂಜೆ 5:30ಕ್ಕೆ ಸಾಗರದ ಶೃಂಗೇರಿ ಶಂಕರ ಮಠದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಪರಮಪೂಜ್ಯ ಗುರುಗಳಿಗೆ ಇಟ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ವಿಶೇಷ ಏನೆಂದರೆ, ಹಿಂದೂ ಸಹ ನಾನು ಪ್ರಸ್ತಾಪವನ್ನು ಮಾಡಿದ್ದೆ. ಈ ವರ್ಷ ನಮ್ಮ ಶೃಂಗೇರಿಯ ಜಗದ್ಗುರುಗಳಾದಂಥ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು 75ನೇ ವರ್ಷದ ವಜ್ರ ಮಹೋತ್ಸವ ವರ್ಷವನ್ನು ಸಹ ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು ವರ್ಷದಲ್ಲಿ ಶೈಕ್ಷಣಿಕ, ಧಾರ್ಮಿಕ, ವೈದ್ಯಕ ಈ ರೀತಿ ಸಮಾಜಮುಖಿಯಾದಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಹೇಳುವಂಥ ಯೋಜನೆಯೂ ಸಹ ನಾವು ಹಾಕ್ಕೊಂಡಿದ್ದೇವೆ. ಅದರ ಒಂದು ಭಾಗವಾಗಿ ನಾವು ಈ ಸಂದರ್ಭದಲ್ಲಿ ಸ್ವರ್ಣವಲ್ಲಿಯ ಶ್ರೀಗಳವರನ್ನ ಈ ಸಂದರ್ಭದಲ್ಲಿ ಸಾಗರ ಶೃಂಗೇರಿ ಮಠಕ್ಕೆ ಅವರು ಆಗಮಿಸ್ತಾ ಇದ್ದಾರೆ. ತಮಗೆಲ್ಲರಿಗೂ ಪ್ರಾಯಶಃ ಗೊತ್ತಿದೆ,
ಆದಿಶಂಕರಾಚಾರ್ಯರು ಪ್ರಸ್ಥಾನತ್ರಯಗಳ ಮೇಲೆ ಭಾಷ್ಯವನ್ನು ಬರೆದರು. ಒಂದು ಸನಾತನ ಧರ್ಮವನ್ನು ಇವತ್ತು ನಮ್ಮಲ್ಲಿ ಉಳಿದಿದೆ ಅಂತ ಹೇಳಿದರೆ ಅದಕ್ಕೆ 1200 ವರ್ಷದ ಕೆಳಗೆ ಅದಕ್ಕೊಂದು ಭದ್ರವಾದ ಬುನಾದಿಯನ್ನು ಹಾಕೊಟ್ಟಂಥವ್ರು ಪರಮ ಪೂಜ್ಯ ಆದಿಶಂಕರರು. ಅವರ ಒಂದು ಪರಂಪರೆಯಲ್ಲೇ ಬಂದಂಥವ್ರು ಸ್ವರ್ಣವಲ್ಲಿ ಶ್ರೀಗಳವರು. ಅವರು ಇಡೀ ರಾಜ್ಯದಲ್ಲಿ ಭಗವದ್ಗೀತೆಯ ಅಭಿಯಾನವನ್ನು ಪ್ರತಿಯೊಬ್ಬರಿಗೂ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಮುಟ್ಟಬೇಕು, ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಭಗವದ್ಗೀತೆಯನ್ನು ಕಂಠಸ್ಥ ಮಾಡಿಸಬೇಕು ಅಂತ ಹೇಳುವಂಥ ಉದ್ದೇಶವನ್ನು ಇಟ್ಕೊಂಡು ಸುಮಾರು ಒಂದು 16 ವರ್ಷಗಳ ಕಾಲದಿಂದ ರಾಜ್ಯಾದ್ಯಂತ ಮೂಲೆ ಮೂಲೆ ಹಳ್ಳಿಗಳಿಗೆ ಸಂಚರಿಸಿ ಆ ಭಗವದ್ಗೀತೆಯ ಅಭಿಯಾನವನ್ನು ಮಾಡಿದಂಥವ್ರು. ಅದೇ ರೀತಿಯಲ್ಲಿ ಸಮಾಜಮುಖಿಯಾಗಿ ಪರಿಸರದ ಬೇಡ್ತಿ ಅಘನಾಶಿನಿ ಯೋಜನೆ ಅಂತ ಒಂದು ಕಾರ್ಯಕ್ರಮವನ್ನು ಅವರು ಅಲ್ಲಿ ಪರಿಸರ ನಾಶ ಆಗ್ತದೆ ಅಂತ ಹೇಳೋ ದೃಷ್ಟಿಯಿಂದ ಅಲ್ಲಿ ಬಹಳ ದೊಡ್ಡ ಹೋರಾಟವನ್ನೇ ಉತ್ತರ ಕನ್ನಡದಲ್ಲಿ ಮಾಡಿದಂಥವ್ರು. ಈ ರೀತಿ ಅನೇಕ ರೀತಿಯ ಸಮಾಜಮುಖಿಯಾಗಿ ಧರ್ಮ, ಆಧ್ಯಾತ್ಮ, ಈ ರೀತಿ ಅನೇಕ ಚಟುವಟಿಕೆಗಳನ್ನ ಯಾವುದೇ ರಾಜಕಾರಣದ, ಪುನಃ ಹೇಳ್ತೇನೆ, ಯಾವುದೇ ರಾಜಕಾರಣದ ಲೇಪವೂ ಇಲ್ಲದೆ ಕೇವಲ ಸನಾತನ ಧರ್ಮದ ಉಳಿವಿನ ದೃಷ್ಟಿಯಿಂದ ಕೆಲಸ ಮಾಡ್ಕೊಂಡಿರುವಂತ ಯತಿಶ್ರೇಷ್ಠರಲ್ಲಿ ಸರ್ವಶ್ರೇಷ್ಠರು ಸ್ವರ್ಣವಲ್ಲಿ ಶ್ರೀಗಳು. ಅವರು ಆ ದಿನ ಕಾರ್ಯಕ್ರಮಕ್ಕೆ ಸಾಗರ ಶೃಂಗೇರಿ ಮಠಕ್ಕೆ ಬರ್ತಾ ಇದ್ದಾರೆ. ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಸಾಗರದ ಸಮಸ್ತ ಸನಾತನ ಹಿಂದೂ ಧರ್ಮೀಯರು ಎಲ್ಲರೂ ಭಾಗವಹಿಸಬೇಕು ಈ ಕಾರ್ಯಕ್ರಮದಲ್ಲಿ. ಆ ಒಂದು ಗುರುಗಳ ಒಂದು ಆಶೀರ್ವಾದವನ್ನ ಪಡೆಯಬೇಕು. ಅವರು ನಡೆಸ್ತಿರುವಂಥ ಭಗವದ್ಗೀತೆಯ ಅಭಿಯಾನವನ್ನ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು. ಅದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಅದು ಮುಟ್ಟಬೇಕು ಅಂತ ಹೇಳುವಂತ ಈ ಇಬ್ರು ಗುರುಗಳು ಕೂಡ ಪ್ರಥಮ ಬಾರಿಗೆ ವರ್ಧಹಳ್ಳಿಯಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಇದು ಬಹಳ ವಿಶೇಷ. ವರ್ಧಹಳ್ಳಿಯಲ್ಲಿ ವಾಸ್ತವ್ಯ ಮಾಡಿ 24ನೇ ತಾರೀಕು ಏನು ಸಂಜೆ 5:30 ಗಂಟೆಗೆ ಶಂಕರ ಮಠಕ್ಕೆ ಆಗಮಿಸ್ತಾ ಇದ್ದಾರೆ. ಅದಾದ ನಂತರ ಅವರ ಆ ಮಠದ ಕೆಲವು ಶಿಷ್ಯವರ್ಗದವರ ಮನೆಯಲ್ಲಿ ಅವರು ಆಹ್ವಾನ ನೀಡಿದ್ದಾರೆ. ಅವರ ಮನೆಗಳಲ್ಲಿ ಪಾತ್ಪೂಜೆ ಇರುತ್ತೆ. ಅದಾದ ನಂತರ 25ನೇ ತಾರೀಕು ಬೆಳಿಗ್ಗೆಯಿಂದಲೂ ಕೂಡ ವರ್ಧಹಳ್ಳಿಯಲ್ಲಿ ವಿಶೇಷ ಕಾರ್ಯಕ್ರಮಗಳಿರುತ್ತೆ. ಮತ್ತು ಸಂಜೆ 4 ಗಂಟೆಗೆ ಉಭಯ ಶ್ರೀಗಳ ಒಂದು ಆಶೀರ್ವಚನ ಕಾರ್ಯಕ್ರಮ ಕೂಡ ವರ್ಧಹಳ್ಳಿ ಆಶ್ರಮದಲ್ಲಿ ಅಲ್ಲಿರುತ್ತೆ. ಹಾಗಾಗಿ ಈ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಬೇಕು. ಮತ್ತೆ ಇನ್ನೊಂದು ವಿಶೇಷ ಈ ಪರಮ ಪೂಜ್ಯ ಶ್ರೀಗಳದ್ದು ಅಂತಂದ್ರೆ, ನಮ್ಮ ಈ ಬ್ರಾಹ್ಮಣ ಸಮಾಜದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ವಧುವಿನ ಸಮಸ್ಯೆ ತುಂಬಾ ಇತ್ತು. 2007 ಮತ್ತೆ 2012ರಲ್ಲಿ ನಾವು ಶಿವಮೊಗ್ಗದಲ್ಲಿ ಒಂದು ಸಮಾವೇಶವನ್ನು ಮಾಡಿದ್ವಿ. ವಿಪ್ರ ಜಾಗೃತಿ ಸಮಾವೇಶ ಮತ್ತು ವಿಪ್ರ ಚಿಂತನಾ ಸಮಾವೇಶ ಅಂತ. ಆ ವಿಪ್ರ ಚಿಂತನಾ ಸಮಾವೇಶ, ಜಾಗೃತಿ ಸಮಾವೇಶದಲ್ಲಿ ಒಂದು ಕೆಲವು ತೀರ್ಮಾನಗಳನ್ನ ತೆಗೆದುಕೊಂಡಿತ್ತು. ಅಂದ್ರೆ ಉತ್ತರ ಮತ್ತು ದಕ್ಷಿಣದಲ್ಲಿ ಇರ್ತಕ್ಕಂಥ ಈ ಒಂದು ಸಂಬಂಧವನ್ನ ಮಾಡಬೇಕು ಅಂತ ಹೇಳಿ, ಅದಕ್ಕೆ ವಿಶೇಷವಾಗಿ ಮುಖ್ಯ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡಿರ್ತಕ್ಕಂಥವ್ರು ಸ್ವರ್ಣವಲ್ಲಿ ಶ್ರೀಗಳು. ಅವರ ಒಂದು ನೇತೃತ್ವದಲ್ಲಿ, ಮಾರ್ಗದರ್ಶನದಲ್ಲಿ ಪ್ರಸ್ತುತ ಇವತ್ತು ಕೂಡ ಹಲವಾರು ವಿವಾಹಗಳು ಆಗಿ ಅದು ಯಶಸ್ವಿಯಾಗಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅತ್ಯಂತ ಕೃತಜ್ಞತೆಯಿಂದ ಪೂಜ್ಯ ಶ್ರೀಗಳನ್ನ ಜ್ಞಾಪಿಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಇಂಥ ಒಂದು ಮಹಾನ್ ಸ್ವಾಮಿಗಳು ಬಹಳ ಕೆಲವು ವರ್ಷಗಳ ನಂತರ ಸಾಗರಕ್ಕೆ ಬರ್ತಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಆಗಮಿಸಬೇಕು. ಮತ್ತು ಈಗಾಗಲೇ ಧರ್ಮಾಧಿಕಾರಿಗಳು ಹೇಳಿದಂಗೆ ಶಂಕರ ಮಠಕ್ಕೆ 24 ತಾರೀಕು ಸಾಗರ ನಗರಸಭಾ ಕಾರ್ಯಾಲಯದಲ್ಲಿ ಬುಧವಾರ ರಾಜ್ಯ ಸರ್ಕಾರದ ಸೂಚನೆಯಂತೆ ಭಯೋತ್ಪಾದನಾ ವಿರೋಧಿ ದಿನವನ್ನು ಆಚರಿಸಲಾಯಿತು. ಕಚೇರಿ ವ್ಯವಸ್ಥಾಪಕ ಬಾಲಚಂದ್ರ ಪ್ರತಿಜ್ಞಾವಿಧಿ ಬೋಧಿಸಿದರು. ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಸದಸ್ಯರಾದ ಮಧುರಾ ಶಿವಾನಂದ್, ಮಧುಮಾಲತಿ, ಸೈಯದ್ ಜಾಕಿರ್, ನಗರಸಭಾ ಅಧಿಕಾರಿ ಸಿಬ್ಬಂದಿಗಳು, ಸಾರ್ವಜನಿಕರು ಹಾಜರಿದ್ದರು. ಶಾಂತಿ, ಸಾಮಾಜಿಕ ಸೌಹಾರ್ದತೆ ಮತ್ತು ಪರಸ್ಪರ ಅರಿವನ್ನು ಸಾಧಿಸಲು ಹಾಗೂ ಉತ್ತೇಜಿಸಲು ಮತ್ತು ಮಾನವ ಜೀವಕ್ಕೆ ಹಾಗೂ ಮೌಲ್ಯಗಳಿಗೆ ಬೆದರಿಕೆ ಒಡ್ಡುತ್ತಿರುವ ವಿಚಿತ್ರಕಾರಿ ಶಕ್ತಿಗಳ ವಿರುದ್ಧ ಹೋರಾಡಲು ನಾವು ಪಣ ತೊಡುತ್ತೇವೆ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.